ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ, ಗಡಿಯಲ್ಲಿ ಮುಚ್ಚಿದ ಕನ್ನಡ ಶಾಲೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಸರ್ಕಾರಿ ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡಲಾಗಿದೆ. ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಸರ್ಕಾರಿ ಶಾಲೆಯನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಪ್ಪರವಾಡಿ ಗ್ರಾಮದ ಶಾಲೆ ಇದು. ಕಳೆದ ವರ್ಷ ಒಬ್ಬ ವಿದ್ಯಾರ್ಥಿಯ ದಾಖಲಾತಿ ಆಗಿತ್ತು. ವಿದ್ಯಾರ್ಥಿಗಳು ಹಾಜರಾತಿ ಇಲ್ಲದಕ್ಕೆ ಶಾಲೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ಶಾಲೆ ಮುಚ್ಚಿದ ಹಿನ್ನೆಲೆಯಲ್ಲಿ ದನಕರುಗಳ ಅಡ್ಡೆಯಾಗ್ಬಿಟ್ಟಿದೆ ಶಾಲೆಯ ಆವರಣ. ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಿಸೋಕೆ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಇಂಗ್ಲಿಷ್ ಶಿಕ್ಷಣ, ಮೂಲಭೂತ ಸೌಕರ್ಯ, ಹೈಟೆಕ್ ಕಟ್ಟಡ ನಿರ್ಮಿಸುವಲ್ಲಿ ವಿಫಲ ಆಗಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಕಲ್ಪಿಸದ ಹಿನ್ನೆಲೆಯಲ್ಲಿ ಹಾಜರಾತಿಯೂ ಕೂಡ ಇಲ್ಲ ಆಗಿದೆ. ನೋಡಿ, ಸರ್ಕಾರಿ ಶಾಲೆಗಳು ಮುಚ್ಚಲಾಗ್ತಿದೆ ಅನ್ನೋದೊಂದು ಬೇಸರ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲೂ ಈ ಗಡಿ ಭಾಗಗಳಲ್ಲಿ ಕ್ಲೋಸ್ ಆಗ್ಬಿಟ್ರಂತೂ ಅಯ್ಯೋ ಕಥೆಗೇನಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಾಗುತ್ತೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ? ಹೇಗೆ ಒಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆ ಅನ್ನೋದೇ ಇಲ್ಲ. ಇನ್ನು ಪೋಷಕರು ಯಾಕೆ ಮಕ್ಕಳನ್ನ ಕಳಿಸ್ಬೇಕು? ಒಂದು ಒಳ್ಳೆಯ ಕಟ್ಟಡ ಇದೆಯಾ? ಕಟ್ಟಡ ವ್ಯವಸ್ಥೆ ತುಂಬ ಚೆನ್ನಾಗಿದೆಯಾ? ಇಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಹೆಂಗಿದೆ ಬಿಲ್ಡಿಂಗು ಅಂತ. ಇಂಗ್ಲೀಷು ಈಗೆಲ್ಲರೂ ಎಲ್ಲ ಕಡೆನೂ ಇಂಗ್ಲೀಷ್ ಬೇಕು. ನಮಗೆ ಕನ್ನಡ ಪ್ರೇಮ ವ್ಯಾಮೋಹ ಎಷ್ಟೇ ಇದ್ರೂ ಎಜುಕೇಷನು ಕೆಲಸ ಅಂತ ಬಂದಾಗ ಇಂಗ್ಲೀಷ್ ಇಲ್ಲ ಅಂತ ಅಂದರೆ ನಮ್ಮನ್ನು ಇನ್ನೆಲ್ಲೋ ನೋಡ್ತಾ ಇದ್ದಾರೇನೋ, ಹೆಂಗೋ ನೋಡ್ತಾ ಇದ್ದಾರೇನೋ ಅಂತ ಫೀಲ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಇಂಗ್ಲೀಷ್ಗೆ ಒತ್ತು ಅನ್ನೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮೌಲ್ಯತೆ ಕೊಡಬೇಕು ಅಷ್ಟು ಕೊಡಬೇಕು. ಅದು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಿಗಲ್ಲ. ಮೂಲಭೂತ ಸೌಕರ್ಯ ನಾವು ನೋಡೋದಾದರೆ ಅದು ಕೂಡ ಇಲ್ಲ. ಹೀಗಿರಬೇಕಾದ್ರೆ ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳನ್ನ ಕಳಿಸ್ಬೇಕು? ಹೇಗೆ ಮಕ್ಕಳನ್ನ ಕಳಿಸ್ತಾರೆ ಪ್ರಶ್ನೆ. ಕಳೆದ ವರ್ಷ ಒಬ್ಬ ಹುಡುಗ ವಿದ್ಯಾರ್ಥಿ ಇಲ್ಲಿಗೆ ಓದೋದಕ್ಕೆ ಅಂತ ಬರ್ತಾ ಇದ್ರು. ಈಗ ಯಾರೂ ಇಲ್ಲ, ಹಾಗಾಗಿ ಬೀಗ ಹಾಕಿದ್ದಾರೆ. ಇದಕ್ಕೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಶಾಲೆಗಳು ಕಣ್ಮರೆ ಆಗ್ತಾ ಇರೋದು ಕನ್ನಡಿಗರಿಗೆ ನಿಜವಾಗ್ಲೂ ಬೇಸರದ ವಿಚಾರ ಮತ್ತು ಸುದ್ದಿ, ಅದು ಕೂಡ ಗಡಿ ಭಾಗದಲ್ಲಿ. ಸೊ ಹೀಗಿರಬೇಕಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದನ್ನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತು ಸಂಪೂರ್ಣ ಬಂದ್ ಆಗಿದೆ. ಅಲ್ಲಿ ದನಕರುಗಳು ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮ ಮಹಾರಾಷ್ಟ್ರದ ಗಡಿಭಾಗದಲ್ಲಿ, ಅತ್ಯಂತ ಗಡಿಭಾಗದಲ್ಲಿ ಇರುವಂತ ಒಂದು ಊರು. ಇಲ್ಲಿ ಶಿಕ್ಷಣ ಇಲಾಖೆ ಹಾಗೂ BO ಸಂಪೂರ್ಣ ಕಾಳಜಿ ತಗೊಳ್ಳಾರದ ಕಾರಣ ಇವತ್ತು ಆ ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಪೂರ್ಣ ಕುಸಿದು, ಇವತ್ತು ಶಿಕ್ಷಣ ಮಟ್ಟ ಕುಸಿದು ಉಪ್ಪಾರವಾಡಿ ಶಾಲೆ ಬಂದ್ ಆಗುವಂತ ಸಂಪೂರ್ಣ ಬಂದ ಆಗಿದೆ ಅಂತ ಹೇಳ್ಬೋದು. ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತು ಸಂಪೂರ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನಿಜವಾಗ್ಲೂ ಕೂಡ ಈ ಥರದ ಸಂಗತಿಗಳು ಬೇಸರ ಆಗುತ್ತೆ. ಅದರಲ್ಲೂ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ತವೆ ಅಂತ ಅಂದರೆ ಏನಪ್ಪ ಕತೆ ಅಂತ ಅನಿಸ್ಬಿಡುತ್ತೆ. ಸೊ ಇದರ ನಿರ್ಲಕ್ಷ್ಯ ಸಂಪೂರ್ಣವಾಗಿ ಅಧಿಕಾರಿಗಳ ಮೇಲೇ ಹೇಳಲಾಗ್ತಾ ಇದೆ. ಏನು ಕ್ರಮಗಳನ್ನು ಕೈಗೊಂಡಿರಲಿಲ್ವಾ ಅಥವಾ ಹೆಚ್ಚಿನ ಕಾಳಜಿಯನ್ನು ವಹಿಸಿರಲಿಲ್ವಾ? ಹೇಗೇನು ಅಂತ ನೀತಿ ಏನು ಗಡಿ ಜಿಲ್ಲೆಯಲ್ಲಿ ಕನ್ನಡ ಶಾಲೆಗಳು ಒಂದು ಮುಚ್ತಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಕನ್ನಡ ಶಾಲೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಏನು ಪ್ರಾಥಮಿಕ ಶಾಲೆ ಬಂದ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಹೇಳ್ಬೇಕಂದ್ರೆ ನೀತಿ, ಈ ಕಾಗವಾಡ ಏನು ತಾಲೂಕಿನ ಉಪ್ಪಾರವಾಡಿ ಗ್ರಾಮ ಏನು ಬರ್ತದೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಅಂಚಿನಲ್ಲಿ ಬರ್ತಕ್ಕಂಥ ಇದೊಂದು ಕನ್ನಡ ಶಾಲೆ. ಈ ಒಂದು ಉಪ್ಪಾರವಾಡಿ ಗ್ರಾಮದಿಂದ ಹತ್ತಿರದಲ್ಲೇ ಒಂದು ಕಾಗವಾಡ ಪಟ್ಟಣ ಇರ್ತಕ್ಕಂಥದ್ದು, ಜೊತೆಗೆ ಇದರ ಪಕ್ಕದಲ್ಲೇ ಶೇಡ್ವಾಳ ಅನ್ನುವಂತ ಒಂದು ಗ್ರಾಮ ಕೂಡ ಇದೆ. ಹಾಗಾಗಿ ಇವೆರಡೂ ಊರಿರುವ ಕಾರಣಕ್ಕಾಗಿ ಶಾಲೆ ಬಂದ್ ಆಗಿದೆ. ಅಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಇದೆ ಅನ್ನುವಂತ ಒಂದು ಸಬೂಬನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಏನು ಕಳೆದ ವರ್ಷದ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿ ಮಾತ್ರ ಒಂದು ಶಾಲೆ ಹಾಜರಾತಿ ಬಂದಿದ್ದ. ಆ ಒಬ್ಬ ವಿದ್ಯಾರ್ಥಿಗಾಗಿ ಒಂದು ಇಡೀ ವರ್ಷ ಕೂಡ ನಾವು ಶಾಲೆಯನ್ನು ನಡೆಸಿದ್ದೇವೆ ಅನ್ನೋ ಮಾತನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೇಳುವಂಥದ್ದು. ಆದ್ರೆ ಮೂಲತಃವಾಗಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳು ಯಾವುದೇ ಕಾರಣಕ್ಕೆ ಬಂದ್ ಆಗಬಾರ್ದು. ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗುವಂತ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸ್ಥಳೀಯ ತಾಲೂಕಾಡಳಿತ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಆಸಕ್ತಿ ವಹಿಸಬೇಕು. ಅಲ್ಲಿಯ ಸ್ಥಳೀಯ ಜನರಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುವಂತ ಕೆಲಸ ಆಗಬೇಕು. ಯಾಕಂದ್ರೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಏನು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಏನು ಬಡ ಮತ್ತು ಮಧ್ಯಮ ವರ್ಗದ ಜನ ಏನಿದ್ದಾರೆ, ಇವರು ದುಡಿಯೋದಕ್ಕಾಗಿ
ಅಕ್ಕಪಕ್ಕದ ರಾಜ್ಯಗಳಿಗೆ ಒಂದು ವಲಸೆ ಹೋಗುವಂತ ಸನ್ನಿವೇಶಗಳಿದಾವೆ. ಹಾಗಾಗಿ ಇಂಥ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಬಡ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಸಿಗಬೇಕು, ಮಕ್ಕಳು ಯಾವುದೇ ರೀತಿಯ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೋಬೇಕು. ಯಾಕಂದ್ರೆ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂದ್ರೆ ಕನ್ನಡ ಶಾಲೆಗಳು ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಬಾರ್ದು. ಸದ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಂತದ್ದು ಇದು ಈ ವರ್ಷ ಯಾವುದೇ ರೀತಿಯ ಮಕ್ಕಳ ಹಾಜರಾತಿ ಆಗಿಲ್ಲ. ಹಾಗಾಗಿ ನಾವು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದೇವೆ. ಪ್ರಸಕ್ತ ವರ್ಷ ಮತ್ತೆ ನಾವು ಏನು ಅಡ್ಮಿಷನ್ ಅನ್ನ ಆರಂಭಿಸ್ತೇವೆ. ಆಗ ಮಕ್ಕಳನ್ನ ಕರ್ಕೊಂಡ್ ಬರುವಂತ ಪ್ರಯತ್ನ ನಮ್ಮಿಂದ ನಡೆಯುತ್ತೆ ಅಂತ ಮಾತ್ರ ಸಬೂಬನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು TV5 ಸಂಪರ್ಕಿಸಿದ ಸಂದರ್ಭದಲ್ಲಿ ಕೊಟ್ಟಂತ ಸಬೂಬ್ ಅಂತ ಹೇಳ್ಬೋದು ನೀತಿ. ಆದ್ರೆ ವಾಸ್ತವವಾಗಿ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳು ಗಡಿ ಭಾಗದಲ್ಲಿ ಮುಚ್ಚಬಾರದು. ಅದರಲ್ಲೂ ವಿಶೇಷವಾಗಿ ಗಡಿ ಜಿಲ್ಲೆ ಬೆಳಗಾವಿ, ಇದು ಕರ್ನಾಟಕ ಮಹಾರಾಷ್ಟ್ರ ಈ ಎರಡು ಗಡಿ ವಿವಾದ ಇರತಕ್ಕಂಥ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈ ರೀತಿ ಕನ್ನಡ ಶಾಲೆಗಳು ಬಂದಾದ್ರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಗಡಿ ಕನ್ನಡಿಗರು ಅಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನ ಪುನಶ್ಚೇತನಗೊಳಿಸಬೇಕು. ಅಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಸ್ಥಳೀಯ ಮಹಾರಾಷ್ಟ್ರ ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಗೆ ವಿಶೇಷವಾಗಿ ಅನುದಾನ ಕೊಡಬೇಕು ಅನ್ನೋಂತ ಒಂದು ಬೇಡಿಕೆನ ಪ್ರಮುಖವಾಗಿ ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಬೇಡಿಕೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಏನಂದ್ರೆ ಅದೇ ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗೆ ಬಂದಾಗ್ತಾ ಇದೆ. ಹಾಗಾದ್ರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ, ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಪ್ರತಿ ವರ್ಷ ನೋಡಿಸುವಂತ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ಕೇವಲ ಆ ಒಂದು ಪೇಪರ್ ಹಾಳೆಗೆ ಮಾತ್ರ ಸೀಮಿತ ಆಗುತ್ತಾ, ವಸ್ತುಸ್ಥಿತಿಯಾಗಿ ಇದು ಕಾರ್ಯಗತಕ್ಕೆ ಬರೋದಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಈಗ ಕನ್ನಡಿಗರಲ್ಲಿ ಕಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಿದ್ಧಾರ್ಥ, ತಮ್ಮ ಡೀಟೇಲ್ಸ್ಗಾಗಿ.